ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಇನ್ನಷ್ಟು ಮಂದಿಯ ವಿಚಾರಣೆ. ದರ್ಶನ್ ಮನೆ ಕೆಲಸಗಾರರ ವಿಚಾರಣೆಯನ್ನ ಖಾಕಿ ನಡೆಸಿದೆ. 3 ಮನೆ ಕೆಲಸದವರ ವಿಚಾರಣೆಯನ್ನ ಖಾಕಿ ಮಾಡಿದೆ. ಬಾಬುಲ್ ಖಾನ್, ಸುಶೀಲಮ್ಮ, ಆಮೀರ್ ಖಾನ್ ವಿಚಾರಣೆ ನಡೆದಿದೆ ಪೊಲೀಸರಿಂದ. 3ರಿಂದಲೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನು ಕಲೆ ಹಾಕಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ತುಂಬಾ ಸ್ಟ್ರಾಂಗ್ ಆಗಿ ಈ ಗ್ಯಾಂಗ್ನ ವಿರುದ್ಧ ಇಟ್ಕೊಂಡಿದ್ದಾರೆ ಪೊಲೀಸರು. ಈ ನಡುವೆ ದರ್ಶನ್ನ ನಿವಾಸದ ಮನೆ ಕೆಲಸದವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಾಬುಲ್ ಖಾನ್, ಸುಶೀಲಮ್ಮ, ಆಮೀರ್ ಖಾನ್ ರವರನ್ನ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ರಲ್ಲ, ಆ ದಿನ ದರ್ಶನ್ ಮನೆಗೂ ಕೂಡ ಹೋಗಿದ್ರು. ಅಲ್ಲಿ ಮನೆ ಹೋಗಿ ಫ್ರೆಶ್ ಅಪ್ ಕೂಡ ಆಗಿದ್ರು. ಆ ದಿನ ಎಷ್ಟೊತ್ತಿಗೆ ಬಂದರು, ಏನೆಲ್ಲ ಆಯಿತು, ದರ್ಶನ್ ರವರು ಬಂದಂತಹ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಏನಾದರೂ ಆತಂಕ ಇತ್ತಾ, ಏನಾದರೂ ವಿಚಾರಗಳನ್ನು ಹಂಚ್ಕೊಂಡಿದ್ರಾ, ಮನೆಗೆ ಬಂದು ಅವರು ಮತ್ತೆ ವಾಪಸ್ ಹೋಗಿದ್ದು ಎಷ್ಟೊತ್ತಿಗೆ, ಇನ್ಸಿಡೆಂಟ್ ಆದಮೇಲೆ ಮತ್ತೆ ಯಾವಾಗಲಾದರೂ ಅವ್ರ ಮನೆಗೆ ಬಂದಿದ್ರಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ನಟ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ ಭರ್ತಿ 1 ತಿಂಗಳು. ಇವತ್ತು 11ನೇ ತಾರೀಕು, ಕಳೆದ ತಿಂಗಳು 11ನೇ ತಾರೀಕು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ರವರ ಬಂಧನ ಆಗುತ್ತೆ. ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೋಸ್ಕರ ಅವರು ಮೈಸೂರಿಗೆ ಹೋಗಿದ್ರು. ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. ಜಿಮ್ನಲ್ಲಿ ಕಸರತ್ತನ್ನು ಮಾಡ್ತಾ ಇದ್ರು. ಆಗ್ಲೇ ಪೊಲೀಸರು ಶಾಕ್ ಕೊಡ್ತಾರೆ. ಜೂನ್ 11ನೇ ತಾರೀಕು ಬೆಳಿಗ್ಗೆ 8ರಿಂದ 8:30 ಸುಮಾರಿಗೆ ದರ್ಶನ್ರನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರೆ ತರ್ತಾರೆ. ಅದಾದ್ಮೇಲೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಹಸ್ತಾಂತರಿಸಲಾಗುತ್ತೆ ಪ್ರಕರಣವನ್ನ. ವರ್ಗಾವಣೆ ಆದ್ಮೇಲೆ ಸಂಪೂರ್ಣವಾಗಿ ಈ ಗ್ಯಾಂಗ್ ಅನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಇವತ್ತಿಗೆ ಭರ್ತಿ 1 ತಿಂಗಳಾಯಿತು. ದರ್ಶನ್ ರವರು ಪೊಲೀಸ್ ಕಸ್ಟಡಿ ಸೇರಿದಂತೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟು ದರ್ಶನ್ ಭೇಟಿ ಮಾಡಿ ನಟ ಧನ್ವೀರ್ ವಾಪಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು ಧನ್ವೀರ್. ಸ್ವಲ್ಪ ದಿನಗಳ ಹಿಂದೆ ಭೇಟಿ ಆಗಬೇಕು ಅಂತ ಬಂದಿದ್ರು, ಆದರೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗಿದ್ರು. ಇವತ್ತು ಮತ್ತೆ ದರ್ಶನ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ಧನ್ವೀರ್ ಬಂದಿದ್ರು. ಇವತ್ತು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೆಲ ಹೊತ್ತು ದರ್ಶನ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಅವರಿಗೆ ಸ್ವಲ್ಪ ಧೈರ್ಯವನ್ನ ತುಂಬಿ ಧನ್ವೀರ್ ವಾಪಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಗಮನಿಸ್ತಾ ಇದ್ರಿ. ನಟ ಧನ್ವೀರ್ ಅವರು ದರ್ಶನ್ ರವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು. ಈ ಒಂದು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಗ್ಯಾಂಗ್ನಲ್ಲಿದ್ದ ಒಬ್ಬಾತನಿಗೆ ಧನ್ವೀರ್ ಅಂದ್ರೆ ಇಷ್ಟ ಇತ್ತು. ದರ್ಶನ್ರಿಗೆ ಕ್ಲೋಸ್ ಆದ್ರೆ ಧನ್ವೀರ್ನನ್ನ ಮೀಟ್ ಮಾಡಬಹುದು ಅಂತ ಆತ ಲೆಕ್ಕಾಚಾರವನ್ನ ಕೂಡ ಇಟ್ಕೊಂಡಿದ್ದ. ಆದ್ರೆ ಎಲ್ಲವೂ ಕೂಡ ಉಲ್ಟಾ ಆಯ್ತು. ರೇಣುಕಾಸ್ವಾಮಿ ಕೊಲೆ ಆಯ್ತು. ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಮತ್ತೊಂದು ಕಡೆ ದರ್ಶನ್ರನ್ನ ನೋಡೋದಕ್ಕೆ ಪ್ರತಿದಿನ ಒಬ್ರಲ್ಲ ಒಬ್ರು ಸೆಲೆಬ್ರಿಟಿ ಬಂದು ಹೋಗ್ತಾ ಇದ್ದಾರೆ. ಧನ್ವೀರ್ ಕೂಡ ಇವತ್ತು ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿಕೊಂಡು ವಾಪಸ್ ಆಗಿರುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಹಾಗೆಯೇ ದರ್ಶನ್ರ ಅಕ್ಕನ ಮಗ ಕೂಡ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ತಮ್ಮ ಭಾವನೆಗೆ ಬೇಕಾದಂತಹ ಒಂದಷ್ಟು ಹಣ್ಣು ಹಂಪಲನ್ನ ಕೊಟ್ಟು ಹೋಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದು ಕಡೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರು ದರ್ಶನ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಿಂದ ಏನ್ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ? ಹಾಗೆಯೇ ದರ್ಶನ್ ರವರ ಭೇಟಿಗೆ ಇವತ್ತು ಧನ್ವೀರ್ ಬಂದಿದ್ರು, ಮತ್ತೆ ಅವರ ಅಕ್ಕನ ಮಗ ಕೂಡ ಬಂದಿದ್ರು. ಎಷ್ಟೊತ್ತು ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಜೈಲ ಅಧಿಕಾರಿಗಳು ಭೇಟಿಗೆ? ಏನೆಲ್ಲ ಆಯ್ತು ಅಂತ? ಮಧುಶ್ರೀ, ಅಂದ್ರೆ ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿ ಮೃತದೇಹ ಸಿಗತ್ತೆ. ಅದಾದ ನಂತರದಲ್ಲಿ ಜೂನ್ 11ರ ಮುಂಜಾನೆ ಹೊತ್ತಿಗೆ ದರ್ಶನ್ ಪಾತ್ರ ಕೂಡ ಗೊತ್ತಾಗತ್ತೆ ಈ ಒಂದು ಕೊಲೆಯಲ್ಲಿದೆ ಅಂತ ಹೇಳಿ. ಹಾಗಾಗಿ 11ನೇ ತಾರೀಕು ಮೈಸೂರಿನ ಒಂದು ಖಾಸಗಿ ಹೋಟೆಲ್ನಿಂದ ದರ್ಶನ್ನ ಕರೆ ತಂದು ಇವತ್ತಿಗೆ 1 ತಿಂಗಳು ಕಳೆದಿರುವಂತದ್ದು. 1 ತಿಂಗಳ ನಂತರದಲ್ಲಿ ಅವರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದ ನಂತರದಲ್ಲಿ ಸ್ಥಳ ಮಾಜರು ಎಲ್ಲವೂ ಕೂಡ ಪ್ರಕ್ರಿಯೆ ಮುಗಿಸಿದ ನಂತರದಲ್ಲಿ ಸದ್ಯಕ್ಕೆ ದರ್ಶನ್ ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅವರ ಹತ್ತಿರ ಇದ್ದಂತವರು, ಗೆಳೆಯರು, ಜೊತೆಗೆ ಅವರ ಸಂಬಂಧಿಕರು
ಸಂಬಂಧಿಕರೆಲ್ಲರೂ ಕೂಡ ಜೈಲಿಗೆ ಹೋಗಿ ವಿಸಿಟ್ ಕೊಟ್ಟು ಅವರನ್ನ ಮಾತಾಡಿಸ್ಕೊಂಡು ಬರುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಇದು ಒಂದು ಕಡೆ. ಆದ್ರೆ ಸದ್ಯಕ್ಕೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅವರ ಮನೆಯ ಕೆಲಸದವರು ಏನಿದ್ದಾರೆ ಅವರ ಒಂದು ವಿಚಾರಣೆಯನ್ನು ಕೂಡ ಸದ್ಯಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿರುವಂತದ್ದು. ಅಂದ್ರೆ ಕೊಲೆ ಆದಂತಹ ದಿನ ದರ್ಶನ್ ಎಷ್ಟೊತ್ತಿಗೆ ಬಂದಿದ್ರು, ಯಾವ ಕಲರ್ ಬಟ್ಟೆಯನ್ನು ಹಾಕೊಂಡಿದ್ರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಏನು ಟ್ರಯಲ್ ನಡೆಯುತ್ತೆ ಅದಕ್ಕೆ ಸಾಕ್ಷಿಯನ್ನ ಪ್ರಬಲ ಮಾಡ್ಕೋತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.